ನಿಮಗೆ ಗೊತ್ತಾ ದಟ್ ಐಟಿ ಸೆಕ್ಟರ್ ಆರ್ ಐಟಿ ಎನೇಬಲ್ಡ್ ಸೆಕ್ಟರ್ ನಲ್ಲಿ ಭಾರತ ಲೋಕದ ಅತಿ ದೊಡ್ಡ ಕಿಲಾಡಿ ಅಂತ. ಈ ಸೆಕ್ಟರ್ ನಲ್ಲಿ ಹೆಜ್ಜೆ ಇಡಬೇಕಾದಲ್ಲಿ ಏನೇನ್ ಸ್ಕಿಲ್ಸ್ ಬೇಕು ಅನ್ನೋ ಪ್ರಶ್ನೆ ಈಗ ನಿಮ್ಗೆಲ್ಲರಿಗೂ ಬಂದಿರಬೇಕು. ಈ ಪ್ರಶ್ನೆಗೆ ಉತ್ತರದ ಜೊತೆ ಈ ಸೆಕ್ಟರ್ ನಲ್ಲಿ ಇರುವಂತ ಜಾಬ್ ಆಪರ್ಚುನಿಟೀಸ್ ಏನೇನು ಅನ್ನೋದನ್ನ ನಾವು ಇವತ್ತಿನ ಈ ಎಪಿಸೋಡ್ ಅಲ್ಲಿ ನೋಡೋಣ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಐಟಿ ಅಂಡ್ ಐಟಿ ಎನೇಬಲ್ಡ್ ಸರ್ವಿಸಸ್ ಬಗ್ಗೆ ತಿಳ್ಕೊಳ್ಳೋಣ. ಐಟಿ ಅಥವಾ ಐಟಿ ಎನೇಬಲ್ಡ್ ಸರ್ವಿಸಸ್ ಅನ್ನೋ ಈ ಸೆಕ್ಟರ್ is one of the largest sector in our country. It employs over 2.5 million direct employees, and this sector contributes to 7.7% to Indian GDP. ಇವತ್ತು ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ದತ್ತಾತ್ರಿ ಸಲಗಾಮೆ, who is the co-founder and COO of Happiest Mind Technologies. He has also worked at Mindtree as a vice president, and Ega, he is a startup mentor and advisor. Datta sir, a very warm welcome to our show today. Sach honge sapne ಕಾರ್ಯಕ್ರಮಕ್ಕೆ ನಿಮಗೆ ತುಂಬಾ ಆದರದ ಸ್ವಾಗತ. ಇವತ್ತಿನ ಐಟಿ ಸೆಕ್ಟರ್ ಅನ್ನೋ ಈ ಎಪಿಸೋಡ್ ಅಲ್ಲಿ ನಮ್ಗಿರೋ ಎಲ್ಲಾ ಕ್ವೆಶ್ಚನ್ಸ್ ಅಬೌಟ್ ದಿಸ್ ಸೆಕ್ಟರ್ ನಿಮ್ಮನ್ನ ಕೇಳಿ ನಾವು ಉತ್ತರ ತಿಳ್ಕೊಳ್ಳೋಣ ಅನ್ನೋದು ನಮ್ಮ ಆಶೆ. ಥ್ಯಾಂಕ್ ಯು ವಾಸವಿ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಈ ಅವಕಾಶ ಕಲ್ಪಿಸಿಕೊಟ್ಟಕ್ಕೆ ಧನ್ಯವಾದಗಳು. ಕೇಳಿ ಯಾವ ಪ್ರಶ್ನೆ ಬೇಕಿದ್ರು. ನಾವು ಇವತ್ತು ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡಿದೀವಿ. ಫಸ್ಟ್ ರ್ಯಾಪಿಡ್ ಫೈರ್ ಅನ್ನೋ ರೌಂಡ್ ಇಂದ ಶುರು ಮಾಡೋಣ. ಇವಾಗ ಐಟಿ ಸೆಕ್ಟರ್ ಅನ್ನೋದು ಒಂದ್ ಚಿಕ್ಕ ಮಗುನ್ ಹೋಗಿ ನೀನ್ ಬೆಳೆದ್ಮೇಲೆ ಏನ್ ಆಗ್ಬೇಕು ಅಂತ ಕೇಳ್ದಾಗ್ಲೂ ನಾನು ಐಟಿ ಪರ್ಸನ್ ಆಗ್ಬೇಕು ಅಂತ ಹೇಳೋ ಒಂದು ಸ್ಥಿತಿಯಲ್ಲಿ ನಾವಿದ್ದೀವಿ. ಬಟ್ ಇದ್ರ ಬಗ್ಗೆ ನಮ್ಗೆ ಎಲ್ಲಾ ಗೊತ್ತಾ ಅನ್ನೋ ಪ್ರಶ್ನೆ ಇವತ್ತಿಗೂ ನಮ್ ಎಲ್ಲಾರ್ ತಲೆಯಲ್ಲೂ ಉಂಟು. ಸೊ ಈ ಐಟಿ ಸೆಕ್ಟರ್ ಅಂದ್ರೆ ಏನು, ಅದು ಎಷ್ಟು ದೊಡ್ಡದು, ಅದ್ರಲ್ಲಿ ಏನಾದ್ರೂ ಡಿವಿಷನ್ಸ್ ಇದೆಯಾ, ಅದ್ರ ಬಗ್ಗೆ ನಮ್ಗೆ ಏನೇನ್ ತಿಳಿದಿರ್ಬೇಕು ಅಂತ ನಮಗ್ ಸ್ವಲ್ಪ ಹೇಳ್ತೀರಾ? ಓಕೆ. ಸಿ ಈ ಐಟಿ ಸೆಕ್ಟರ್ ಅನ್ನೋದು ಒಂದು ಚಿಕ್ಕ ಒಂದು ಉದ್ಯಮವಾಗಿ ಶುರುವಾಯ್ತು. ಯಾವಾಗ 1984 ಆ ಟೈಮ್ ಫ್ರೇಮ್ ಅಲ್ಲಿ. ಅಲ್ಲಿಂದ ತುಂಬಾ ಸರ್ಕಾರದಿಂದ ಸಹಾಯ, ಆಮೇಲೆ ಎಂಟರ್ಪ್ರಿನರ್ ಇಂದ ಒಂದು ಉತ್ತೇಜನ ಎಲ್ಲ ಸಿಕ್ಕಿ 1993-94 ಅಷ್ಟೊತ್ತಿಗೆ ಸುಮಾರು ಒಂದು 12-20 ಕಂಪ್ನಿಗಳಾಯ್ತು. ಅದೇ ಇವಾಗ ನೋಡ್ತಾ ಹೋದ್ರೆ ಅದು ಒಂದು ಬೃಹದಾಕಾರವಾಗಿ ಒಂದು ಸುಮಾರು ಇವಾಗ ಒಂದು 15,000 ಕಂಪನಿಗಳ ಮೇಲೆ ಇದೆ ಐಟಿ ಕ್ಷೇತ್ರದಲ್ಲಿ. ಇವಾಗ ಎಲ್ಲಾ ಕಂಪನಿಗಳು ನಿಮಗೆ ಗೊತ್ತಿರೋ ಹಾಗೆ ಒಂದು ವಹಿವಾಟು ಅಂತ ಹೇಳ್ತಾರೆ, ಅಂದ್ರೆ ರೆವಿನ್ಯೂ ಆಫ್ ದಿ ಕಂಪನಿ ಅಂತ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ದಿಸ್ ಈಸ್ ಆಲ್ರೆಡಿ $190 ಬಿಲಿಯನ್ ಕಂಪನಿ. ಅಂದ್ರೆ ಸುಮ್ಮನೆ ನಿಮ್ಗೆ ಅಂದಾಜು ಹೇಳಬೇಕು ಅಂದ್ರೆ ಯುವ ಜನತೆಗೆ 12 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ನಡೀತಿದೆ. ಅಂದ್ರೆ ಅಷ್ಟು ದೊಡ್ಡ ಉದ್ಯಮ ಇದೆ. ಓಕೆ, ಈ ಜನಸಂಖ್ಯೆ ನೌಕರರು ಎಂಪ್ಲಾಯೀಸ್ ವಿಷಯದಲ್ಲಿ ಹೇಳ್ಬೇಕು ಅಂದ್ರೆ ಇದು ಆಲ್ರೆಡಿ ಒಂದು 45 lakhs 45 ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದೆ. ಹಾಗೂ ಇಂಡೈರೆಕ್ಟ್ ಉದ್ಯೋಗ ಸುಮಾರು 1 ಕೋಟಿ ಜನರ ಮೇಲೆ ಉದ್ಯೋಗ ಕೊಟ್ಟಿದೆ. ಏನಪ್ಪಾ ಆಗ್ತಿದೆ, ಇಷ್ಟೊಂದು ಏನ್ ನಡೀತಿದೆ ಈ ಐಟಿ ಸೆಕ್ಟರ್ ಅಲ್ಲಿ ಅಂದ್ರೆ ಇವಾಗ ಈ ಐಟಿ ಸೆಕ್ಟರ್ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಹಾಕ್ತಾ ಹೋಗಿದೆ. ಈಗ ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ನೀವು ಯಾವ್ದನ್ನ ಮಾಹಿತಿ ತಂತ್ರಜ್ಞಾನ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ಡಾಟಾ ಇರುತ್ತೋ, ಇನ್ಫಾರ್ಮೇಶನ್ ಇರುತ್ತೋ, ಅದು ಎಲ್ಲ ಐಟಿ ಸೆಕ್ಟರ್. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಂಗ್ ಮಾಡ್ತೀರಾ ಅಥವಾ ಗ್ರಾಸರಿ ತರಿಸ್ಕೋತೀರಾ, ಎಲ್ಲವುದು ಇವಾಗ ಆನ್ಲೈನ್ ನಲ್ಲಿ ನಡೀತಿದೆ, ಇಂಟರ್ನೆಟ್ ಅಲ್ಲಿ ನಡೀತಿದೆ, ಮೊಬೈಲ್ ಅಲ್ಲಿ ನಡೀತಿದೆ. ಇದೆಲ್ಲಾದ್ರ ಹಿಂದೆ ಒಂದು ಬೆನ್ನೆಲುಬಾಗಿ ಏನಿದೆ ಅಂದ್ರೆ ಐಟಿ ಸೆಕ್ಟರ್ ಇದೆ. ಹಾರ್ಡ್ವೇರ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಇಂಟರ್ನೆಟ್, ಇವೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಈ ಐಟಿ ಸೆಕ್ಟರ್ ಇದು ಇವಾಗ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗೋಗಿದೆ. ಇದ್ರಲ್ಲಿರೋ ಟೈಪ್ಸ್ ಅಥವಾ ಡಿವಿಷನ್ ಏನೇನಿದೆ ಅಂತ ನಮಗೆ ಸ್ವಲ್ಪ ತಿಳಿಸ್ಕೊಡಿ. ಏನೇನ್ ಟೈಪ್ಸ್ ಇದೆ ಅಂದ್ರೆ ಮುಖ್ಯವಾಗಿ ಒಂದು 3-4 ಟೈಪ್ಸ್ ಇದೆ. ಒಂದು ಐಟಿಲಿ ಹಾರ್ಡ್ವೇರ್ ಅಂತ, ಇವಾಗ ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಇವೆಲ್ಲ ಹಾರ್ಡ್ವೇರ್ ಲೆಕ್ಕಕ್ಕೆ ಬರುತ್ತೆ. ಆಮೇಲೆ ನೆಟ್ವರ್ಕಿಂಗು, ಇಂಟರ್ನೆಟ್, ಅವೆಲ್ಲ ನೆಟ್ವರ್ಕಿಂಗ್ ಒಂದು ಕಾಂಪೊನೆಂಟ್ ಆಗಿ ಬರುತ್ತೆ. ಇನ್ನು ಮೇನ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸಾಫ್ಟ್ವೇರ್ ಅಲ್ಲೂ ಸರ್ವಿಸಸ್ ಇದೆ, ಸೊಲ್ಯೂಷನ್ಸ್ ಅಂತಿದೆ, ಪ್ರಾಡಕ್ಟ್ಸ್ ಅಂತಿದೆ. ಸೊ ಸಾಫ್ಟ್ವೇರ್ ಡೆವಲಪ್ಮೆಂಟು ಇವೆಲ್ಲ ಸಾಫ್ಟ್ವೇರ್ ಸರ್ವಿಸಸ್ ಅಲ್ಲಿ ಬರುತ್ತೆ. ಆಮೇಲೆ ಇದನ್ ಬಿಟ್ಟು ಇನ್ನೂ ಕೆಲವು ಇವಾಗ ಡಿಸೈನು, ವೆಬ್ ಡಿಸೈನು ಅಥವಾ ಗೇಮಿಂಗು, ಅನಿಮೇಷನ್ನು,
ಇವೆಲ್ಲ ಇನ್ನೊಂದು ವಿಭಾಗ ಬರುತ್ತೆ. ಸೊ IT ಸೆಕ್ಟರ್ ಅಂತ ಹೇಳ್ಬೇಕು ಅಂದ್ರೆ ಮುಖ್ಯವಾಗಿ ಮೇ ಬಿ ಈ 4 ವಿಂಗಡಣೆ ಮಾಡ್ಬೋದು: ಹಾರ್ಡ್ವೇರ್, ಸಾಫ್ಟ್ವೇರ್, ನೆಟ್ವರ್ಕಿಂಗ್, ಆಮೇಲೆ ಇದು ಡಿಸೈನ್, ಅನಿಮೇಷನ್ ಅಂಡ್ ಡಿಸೈನ್. IT ಅಂದ್ರೆ ಸಾಫ್ಟ್ವೇರ್ ಅಂತ ಅಷ್ಟೇ ಗೊತ್ತಿರೋ ನಮ್ ವೀಕ್ಷಕರಿಗೆ 4 ಬೇರೆ ಬೇರೆ ತರ IT ಅಲ್ಲಿ ಇದೆ ಅಂತ ಹೇಳಿದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಇವಾಗ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇವಾಗ ಇದ್ರಲ್ಲಿ ಇಷ್ಟೊಂದು ಟೈಪ್ಸ್ ಇದೆ ಅಂತ ಹೇಳ್ತಿದ್ರಲ್ಲ, ನಮ್ ವೀಕ್ಷಕರನ್ನ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಯಾವ್ದಾದ್ರು ಒಂದ್ ಉದಾಹರಣೆ ಕೊಟ್ಟು ಅಲ್ಲಿ IT ಎಲ್ ಸ್ಟೆಪ್ ಇನ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತಾ? ಹಲವಾರು ಉದಾಹರಣೆಗಳು ಕೊಡ್ಬೋದು. ಯಾಕಂದ್ರೆ ಈಗಿನ ಯುವ ಜನತೆ ಡಿಜಿಟಲ್ ಸ್ಯಾವಿ ಆಗಿರ್ತಾರೆ. ಯಾಕಂದ್ರೆ ಹುಟ್ಟದಾಗ್ಲಿಂದ ಈ ಮೊಬೈಲು, ಇಂಟರ್ನೆಟ್ ಅಲ್ಲೇ ಬೆಳೆದಿರ್ತಾರೆ ಈಗಿನ ಯುವ ಜನತೆ. ಸೊ ಇವಾಗ ಸುಮ್ಮನೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಮುಂಚೆ ಎಲ್ಲ ಕಮ್ಯುನಿಕೇಶನ್ಗೆ ಪೋಸ್ಟ್ ಲೆಟರ್ ಬರೀತಿದ್ರು, ಆಮೇಲಿಂದ ಅದು ಇಮೇಲ್ ಆಯ್ತು, ಇವಾಗ SMS ಟೆಕ್ಸ್ಟ್ ಮೆಸೇಜ್ ಆಯ್ತು, ಇವಾಗ ವಿಡಿಯೋ ಕಾಲ್ ಆಯ್ತು. ನೋಡಿ ಎಷ್ಟು ಜೀವನದಲ್ಲಿ ಬದಲಾವಣೆ ಆಗಿದೆ IT ಕ್ಷೇತ್ರ ಬಂದ್ಮೇಲೆ. ಅಥವಾ ಈ ಬ್ಯಾಂಕಿಂಗ್ ತಗೊಳ್ಳಿ, ಮುಂಚೆ ನೀವು ಕ್ಯಾಶ್ ಡ್ರಾ ಮಾಡ್ಬೇಕು ಅಂದ್ರೆ ಲೈನ್ ನಿಲ್ತ್ಕೋಬೇಕಿತ್ತು ಬ್ಯಾಂಕ್ ಹೋಗಿ, ಆಮೇಲಿಂದ ATMಗೆ ಹೋಗಿ ದುಡ್ಡು ಡ್ರಾ ಮಾಡ್ಬೇಕಾಯ್ತು. ಇವಾಗ ಅದು ಕೂಡ ಬೇಕಾಗಿಲ್ಲ. ಈವನ್ ನೀವು ದಾರಿಲಿ ಒಂದು ಎಳ್ನೀರು ಕುಡಿದ್ರು ಕೂಡ ಅವನಿಗೆ ಮೊಬೈಲ್ ಪೇಮೆಂಟ್, ಗೂಗಲ್ ಪೇ ಅಥವಾ Paytm ಮಾಡ್ಬಿಟ್ರೆ ಆಗೋಯ್ತು. ಅಥವಾ ನಿಮ್ಗೆ ಏನಾದ್ರು ಒಂದು ಫುಡ್ ತರಿಸ್ಕೋಬೇಕು, ಆಹಾರ, ಒಳ್ಳೆ ತಿಂಡಿ ತರಿಸ್ಕೋಬೇಕು ಅಂತ ಹೇಳಿದ್ರೆ ಮೊಬೈಲಲ್ಲಿ ಆರ್ಡರ್ ಮಾಡಿದ್ರೆ ಆಯ್ತು, ಫುಡ್ ಮನೆ ಬಾಗ್ಲಿಗೆ ಬರುತ್ತೆ. ಸೊ ಇದೇ ತರ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ, ಎಜುಕೇಶನ್ ಫಾರ್ ಎಕ್ಸಾಂಪಲ್, ಇವಾಗ ಕೋವಿಡ್ ಬಂದಿದ್ರಿಂದ ಎಲ್ರೂ ಲಾಕ್ ಆಗಿದ್ದೀವಿ. ಬಟ್ ಈ IT ಕ್ಷೇತ್ರ ಇದ್ದಿದ್ರಿಂದ ಎಲ್ಲಾ ವ್ಯವಹಾರಗಳು ಇವಾಗ ಸಲೀಸ ಆಗ್ತಾ ಇದೆ. ಎಜುಕೇಶನ್ ಇವಾಗ ಆನ್ಲೈನ್ ಅಲ್ಲಿ ನಡೀತಾ ಇದೆ, ಗ್ರಾಸರೀಸ್ ಆನ್ಲೈನ್ ಅಲ್ಲಿ ತರಿಸ್ಕೋತಾರೆ, ವೆಜಿಟೇಬಲ್ಸ್ ಆನ್ಲೈನ್ ಅಲ್ಲಿ ತರಿಸ್ಕೋತಾರೆ. ಸೊ ಹೀಗೆ ನಮ್ಮ IT ಕ್ಷೇತ್ರ ನಮ್ಮ ಜೀವನದಲ್ಲಿ ಬೆಸೆದು ನಮ್ಮ ಜೀವನವನ್ನು ಒಂದು ಚೇಂಜ್ ಮಾಡ್ಬಿಟ್ಟಿದೆ ಒಂದು ಲಾಸ್ಟ್ ಒಂದು 15ರಿಂದ 20 ವರ್ಷದಲ್ಲಿ. ಇನ್ನೂ ಒಂದು 15-20 ವರ್ಷ ಮುಂದೆ ನಾವು ನೋಡಿದ್ರೆ ಇನ್ನೂ ಸಾಕಷ್ಟು ಬದಲಾವಣೆಗಳಾಗುತ್ತೆ ನಮ್ಮ ನಿತ್ಯ ಜೀವನದಲ್ಲಿ. ಸೊ ಯಾರಿಗೂ IT ಇಲ್ದಲೆ ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಆ ತರ ಆಗ್ತಾ ಇದೆ. ಓಕೆ, ಒಂದು ಚಿಕ್ಕ ಅಣುವಿಂದ ಸ್ಟಾರ್ಟ್ ಆಗಿ ಇವತ್ತು ನಮ್ ಜೀವನಾನೇ ನಡಿದೇ ಇರೋ ಸ್ಟೇಜ್ ತಂದಿಟ್ಟಿದೆ IT. ಸೊ ಓಕೆ, ಇವಾಗ ಈ ಸೆಕ್ಟರ್ಗೆ ಕಾಲಿಡ್ಬೇಕು ಅನ್ನೋ ಒಂದು ಯಂಗ್ ಪರ್ಸನ್ ಈ ಸೆಕ್ಟರ್ ಬಗ್ಗೆ 3 ವಿಷಯ ತಿಳ್ಕೊಂಡಿರ್ಬೇಕು ಅಂದ್ರೆ ಅದ್ ನಿಮ್ ಪ್ರಕಾರ ಏನಾಗಿರುತ್ತೆ? ಓಕೆ, 3 ವಿಷಯ ತಿಳ್ಕೊಬೇಕು ಅಂದ್ರೆ, ಇವಾಗ IT ಇಂಡಸ್ಟ್ರಿ ಅಂದ್ರೆ ಏನು ಅಂದ್ರೆ ಎಲ್ರೂ ಮೇನ್ ಥಿಂಗ್ ಈಸ್ ಲೆಟ್ಸ್ ಎ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ ಅಂತ ಏನ್ ಹೇಳ್ತೀವಿ, ಅದು ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸು, ಫೌಂಡೇಶನ್ ಸ್ಕಿಲ್ಸ್ ಅಂತ ಏನ್ ಹೇಳ್ತೀವಿ, ಅಡಿಪಾಯ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಇರ್ಬೋದು, ಆಮೇಲೆ ಗುಡ್ ಕಮ್ಯುನಿಕೇಶನ್ ಇರ್ಬೋದು, ಅದನ್ನ ತಿಳ್ಕೊಬೇಕು. ಇಲ್ಲಪ್ಪ ನನಗೆ ಪ್ರೋಗ್ರಾಮಿಂಗ್ ನನಗೆ ಅಷ್ಟು ಇಷ್ಟ ಇಲ್ಲ, ಬೇರೆ ತರದಲ್ಲಿ ಹೋಗ್ತೀನಿ, ಇದೆಯಾ IT ಸೆಕ್ಟರ್ ಅಲ್ಲಿ ಬೇರೆ ಉದ್ಯೋಗಗಳು ಅಂದ್ರೆ ಸಾಕಷ್ಟು ಇದೆ. ಟೆಸ್ಟಿಂಗ್ ಮಾಡ್ಬೋದು, ಅಥವಾ ಕ್ರಿಯೇಟಿವ್ ಡಿಸೈನ್ ಮಾಡ್ಬೋದು, ಯೂಸರ್ ಇಂಟರ್ಫೇಸ್ ಡಿಸೈನ್ ಮಾಡ್ಬೋದು. ಈಗ ನೀವು ಯಾವುದೇ ಒಂದು ವೆಬ್ಸೈಟ್ ಹೋದ್ರೆ ಹೌ ದಿ ಮೆನು ಇಸ್ ಡಿಸೈನ್, ಹೆಂಗ್ ಡಿಸೈನ್ ಮಾಡಿರ್ತಾರೆ, ಹೆಂಗೆ ನಾವು ಇ-ಕಾಮರ್ಸ್ ಆಗ್ಬೋದು ಅಥವಾ ಮೆಡಿಕಲ್ ಪ್ರೊಫೆಷನಲ್ಸ್ ಆಗ್ಬೋದು. ಸೊ ಒಂದು ಪ್ರೋಗ್ರಾಮಿಂಗು, ಇನ್ನೊಂದು ನಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಈ ತರ ಟೆಸ್ಟಿಂಗು, ಡಿಸೈನು ಅಥವಾ ಬಿಸ್ನೆಸ್ ಅನಲಿಸ್ಟ್ ಆಗ್ಬೋದು. ಆಯ್ತಾ? ಮೂರನೇದು, ಇವಾಗ ಹಾರ್ಡ್ವೇರ್ ಅಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಟೆಕ್ನಿಕಲ್ ಸಪೋರ್ಟ್ ಮಾಡ್ಬೋದು ಅಥವಾ ಕಸ್ಟಮರ್ ಸಪೋರ್ಟ್ ಮಾಡ್ಬೋದು. ಅಥವಾ 4ನೇ ಕ್ಷೇತ್ರ, ಅದನ್ನ IT ಎನೇಬಲ್ಡ್ ಸರ್ವಿಸಸ್ ಅಂತಾರೆ. ಅದನ್ನ BPO ಅಂತ ಕರೀತಾರೆ ಅಥವಾ BPM ಅಂತ ಕರೀತಾರೆ, ಬಿಸ್ನೆಸ್ ಪ್ರಾಸೆಸ್ ಮ್ಯಾನೇಜ್ಮೆಂಟ್. ಇವಾಗ ನೀವು ಎಲ್ರಿಗೂ ನಿಮಗೆ ಗೊತ್ತಿರ್ಬೋದು, ಇವಾಗ ನೀವು ಕಾಲ್ ಸೆಂಟರ್ಗೆ ಮಾಡಿದ್ರೆ ಯಾರೋ ಒಬ್ರು ಮಾತಾಡ್ತಾರೆ ಅಲ್ಲಿಂದ. ಸೊ ಇವೆಲ್ಲ BPO ಸೆಕ್ಟರ್ ಅಲ್ಲಿ ಬರುತ್ತೆ. ಅದರಲ್ಲಿ ನೀವು ಅಗೈನ್ ಕಸ್ಟಮರ್ ಸಪೋರ್ಟ್, ಟೆಕ್ನಿಕಲ್ ಸಪೋರ್ಟು ಅಥವಾ ಫಂಕ್ಷನಲ್ ಸಪೋರ್ಟ್ ಪರ್ಸನ್ ಆಗಿರ್ಬೋದು. ಇದಲ್ದಲೇನು ಕೂಡ ನಿಮ್ಗೆ ಇಲ್ಲ ನಾನು HR ಪರ್ಸನ್ ಅಂದ್ರೆ ದಿಸ್ ಲಾಟ್ ಆಫ್ ಆಪರ್ಚುನಿಟೀಸ್. HR ಆಗಿರ್ಬೋದು, ಸೇಲ್ಸ್, ಮಾರ್ಕೆಟಿಂಗು. ಸೊ ಎಲ್ಲಾ ತರದ ಒಂದು ಸ್ಕಿಲ್ಸ್ಗೆ ಇವಾಗ IT ಇಂಡಸ್ಟ್ರಿ ಒಂದು ಅವಕಾಶ ಮಾಡಿಕೊಡುತ್ತೆ ನಿಮಗೆ. ಥ್ಯಾಂಕ್ ಯು ಸರ್. ಒಂದು ಎಂಟ್ರಿ ಲೆವೆಲ್ ಪರ್ಸನ್ಗೆ ಏನೇನ್ ಆಪರ್ಚುನಿಟೀಸ್ ಇದೆ ಅಂತ ನಾವು ತಿಳಿಸೋದಕ್ಕೆ. ಸರ್, ಇವಾಗ ಕರೆಂಟ್ ಸಿನಾರಿಯೋ ನೀವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ನಿಮ್ ಪ್ರಕಾರ ವಾಟ್ ಇಸ್ ದ ಫ್ಯೂಚರ್ ಆಫ್ ದಿಸ್ ಸೆಕ್ಟರ್ ಲುಕ್ ಲೈಕ್? ಭವಿಷ್ಯದಲ್ಲಿ ಏನೇನ್ ಚೇಂಜಸ್ ಬರ್ಬೋದು ಅಥವಾ ಏನೇನ್ ಚೇಂಜಸ್ ನಾವು ರೆಡಿ ಆಗಿರ್ಬೇಕು? ಇವಾಗ ಎಲ್ರೂ ಗೊತ್ತಿರೋ ಹಂಗೆ ನಮ್ಮ ಎಕಾನಮಿನ ಡಿಜಿಟಲ್ ಎಕಾನಮಿ ಅಂತ ಕರೆಯಕ್ ಶುರು ಮಾಡಿದ್ದಾರೆ. ಅಂದ್ರೆ
ನಾವು ಏನೇನು ಆಫ್ಲೈನ್ ಅಲ್ಲಿ ಮಾಡ್ತಿದ್ವಿ ವಿತೌಟ್ ಇಂಟರ್ನೆಟ್ ಎಲ್ಲವುದು ಹೆಚ್ಚು ಕಮ್ಮಿ ಇಂಟರ್ನೆಟ್ ಮೇಲೆ ಹೋಗ್ತಿದೆ. ಸೊ ಡಿಜಿಟಲ್ ಎಕಾನಮಿ ಅನ್ನೋದು ಇನ್ನು ಒಂದು 10-15 ವರ್ಷದಲ್ಲಿ ಸಿಕ್ಕಾಪಟ್ಟೆ ಬೇಗ ಬೆಳವಣಿಗೆ ಆಗ್ತಿದೆ. ಈವನ್ ಇಂಡಿಯಾದಲ್ಲೇ ಆಗ್ಲಿ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ತುಂಬಾ ಉತ್ತೇಜನ ಕೊಡ್ತಾ ಇದೆ. ಯಾಕಂದ್ರೆ ಏನಕ್ಕೆ ಕ್ಯಾಶ್ ಅಲ್ಲಿ ಟ್ರಾನ್ಸಾಕ್ಟ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ಮೊಬೈಲ್ ಪೇಮೆಂಟ್ಸ್ ಅಲ್ಲೇ ಮಾಡೋಣ, ಆಯ್ತಾ? ಆ ತರ ಇರೋದ್ರಿಂದ ಮುಂದೆ ಈಗ ಏನೇನೋ ಎಲ್ಲ ಕ್ಷೇತ್ರಗಳು ಹೇಳಿದೆ, ಈಗ ಮುಂದೆನೂ ಕೂಡ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೊಬೋಟಿಕ್ ಪ್ರಾಸೆಸ್ ಆಟೋಮೇಷನ್ನು, ಅಥವಾ ಬ್ಲಾಕ್ ಚೈನ್ ಕಂಪ್ಯೂಟಿಂಗು, ಅಥವಾ ಈವನ್ ಆಟೋಮೇಟೆಡ್ ಕಾರ್ಸ್. ಇವಾಗ ಅಮೆರಿಕಲೆಲ್ಲ ಆಲ್ರೆಡಿ ಶುರು ಮಾಡಿದ್ದಾರೆ ಕಾರ್ಸ್ನ ವಿತೌಟ್ ಡ್ರೈವರ್ ದೇ ಕ್ಯಾನ್ ಅದನ್ನ ವಾಹನ ಚಲಾಯಿಸೋ ಹಂಗೆ. ಅದಕ್ಕೆ ಬೇಕಾಗಿರುವಂತಹ ತಂತ್ರಜ್ಞಾನ ಏನಿದೆ, ಟೆಕ್ನಾಲಜಿ ತುಂಬಾ ಡಿಮಾಂಡ್ ಅಲ್ಲಿ ಇರುತ್ತೆ. ಸೊ ನಿಮ್ಮೆಲ್ಲರಿಗೂ ಏನಪ್ಪಾ ಮುಂದೆ ಇದರಲ್ಲಿ ಭವಿಷ್ಯ ಇದೆ ಅಂದ್ರೆ, ನನ್ನ ಪ್ರಕಾರ ಇನ್ನೂ ಒಂದು 15-20 ವರ್ಷ ಒಂದು ತುಂಬಾ ವೇಗವಾಗಿ ಒಂದು ಬೆಳೀತಾ ಇದೆ ಉದ್ಯಮ. ತುಂಬಾ ಡಿಮಾಂಡ್ ಇದೆ ಈ ತರ ಡಿಜಿಟಲ್ ಸ್ಕಿಲ್ಸ್ಗೆ. ಸೊ ನೀವುಗಳು ಇಂಟ್ರೆಸ್ಟ್ ತಗೊಂಡ್ ಬಂದ್ರೆ ನನ್ನ ಪ್ರಕಾರ ಒಂದು ಭವಿಷ್ಯ ಉಜ್ವಲವಾಗಿರುತ್ತೆ ಈ ಕ್ಷೇತ್ರದಲ್ಲಿ. ಸರ್, ಇವಾಗ ನೀವು ಹೇಳಿದ್ರಿಂದ ಇನ್ಸ್ಪೈರ್ ಆಗಿ ಒಬ್ಬ ಯಂಗ್ ಪರ್ಸನ್ say he wants to enter the sector, avaga what is the resources or courses or any other platform which he can use so that vidyabhyasakke athwa opportunities ಏನೇನಿದೆ ಅಂತ ಎಲ್ಲಿಂದ ತಿಳ್ಕೋಬಹುದು? ಇವಾಗ ಅಗೇನ್ ಇಟ್ ಡಿಪೆಂಡ್ಸ್. ಇವಾಗ ಯಾರೋ ಇವಾಗ 10th ಸ್ಟ್ಯಾಂಡರ್ಡ್ ಮುಗಿಸಿ ನೋಡ್ತಿರ್ತಾರೆ ನಾನು ಏನಪ್ಪ ಮುಂದೆ ಮಾಡಬೇಕು ಅಂತ. ಅದಕ್ಕೆಲ್ಲ ಇವಾಗ ಸೈನ್ಸು, ಮ್ಯಾಥ್ಸ್, ಇವಾಗ ಅಗೇನ್ ನನ್ನ ಪ್ರಕಾರ ಯಾರು ಯುವ ಜನತೆ ಎಲ್ಲ ಇದ್ದಾರೆ ಅವರು ಸ್ವಲ್ಪ ಇಂಟ್ರೋಸ್ಪೆಕ್ಷನ್ ಮಾಡ್ಕೋಬೇಕು, ಆತ್ಮವಿಮರ್ಶೆ. ನಾನು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಪರ್ಸನ್ನ ಅಥವಾ ನಾನು ಕ್ರಿಯೇಟಿವ್ ಪರ್ಸನ್ನ ಅಂತ ಮಾಡ್ಕೊಂಡು, ಇವಾಗ ಸೈನ್ಸ್ ಅಂಡ್ ಮ್ಯಾಥ್ಸ್ ಅಂತ ಆದ್ರೆ ಲಾಟ್ ಆಫ್ ಸೈನ್ಸ್ ಕೋರ್ಸಸ್ ಇದೆ ವಿದ್ಯಾಭ್ಯಾಸದಲ್ಲಿ. ಇಂಜಿನಿಯರಿಂಗ್ ತಗೋಬಹುದು, ಅಥವಾ BCA ತಗೋಬಹುದು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಅಥವಾ MCA ತಗೋಬಹುದು. ಇದಲ್ದಲ್ಲೇ ಎಷ್ಟೊಂದು ಇವಾಗನೆಲ್ಲ ನಾನು ಗ್ರಾಜ್ಯುಯೇಟ್ ಬೇರೆ ಇದ್ರಲ್ಲಿ ಮಾಡ್ಬಿಟ್ಟಿದ್ದೀನಿ, ಹೆಂಗೆ ಕಂಪ್ಯೂಟರ್ ಕ್ಷೇತ್ರಕ್ಕೆ ಬರಲಿ ಅಂದ್ರೆ ಎಷ್ಟೊಂದು PG ಡಿಪ್ಲೊಮೊ ಕೋರ್ಸಸ್ ಇದೆ, ಅದ್ರಲ್ಲಿ ತಗೊಂಡ್ಬರ್ಬೋದು. ಇಲ್ಲ ನನಗೆ ಈ ಪ್ರೋಗ್ರಾಮಿಂಗು ಅದರೆಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಯೂಸರ್ ಇಂಟರ್ಫೇಸ್ ಡಿಸೈನ್ ಮಾಡ್ತೀನಿ, ಅಥವಾ ಗೇಮಿಂಗ್ ಮಾಡ್ತೀನಿ, ಅಥವಾ ಅನಿಮೇಷನ್. ಇವಾಗ ಎಲ್ಲರೂ ನೀವೆಲ್ಲ ನೋಡಿರ್ಬೋದು ಎಷ್ಟೊಂದು ಮೂವೀಸ್ ಎಲ್ಲ ಅನಿಮೇಷನ್ ಅಲ್ಲಿ ಬರ್ತಾ ಇದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಕೋರ್ಸಸ್ ಬೇರೆ ತರ ಇದೆ. ಇಲ್ಲ ಕೆಲವರು ನಾನು ಬಿಸ್ನೆಸ್ ಓರಿಯೆಂಟೆಡ್ ಬಟ್ ನಾನು IT ಕ್ಷೇತ್ರದಲ್ಲಿ ಇರಬೇಕು ಅಂದ್ರೆ MBA ಮಾಡ್ಬೋದು, ಅಥವಾ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಬಿಸ್ನೆಸ್ ಅನಲಿಸ್ಟ್ ಆಗಿ ಕೂಡ ಬರ್ಬೋದು. ಇಲ್ಲ ನಾನು BPO ಅಥವಾ BPM ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಗೆ ಅಲ್ಲೇ ಕಂಪನಿಯವರೇ ಟ್ರೈನಿಂಗ್ ಕೊಡ್ತಾರೆ, ಹೆಂಗೆ ಕಸ್ಟಮರ್ ಸಪೋರ್ಟ್ ಅಂದ್ರೆ somebody is good in communication. ನಾನು ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡ್ತೀನಿ ಬಟ್ ನಂಗೆ ಟೆಕ್ನಾಲಜಿ ಬಗ್ಗೆ ತುಂಬಾ ಒಳಗಡೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ BPM ಕ್ಷೇತ್ರಕ್ಕೆ ಹೋಗ್ಬೋದು, ಅಲ್ಲಿ ಕಸ್ಟಮರ್ಸ್ ಜೊತೆ ಮಾತಾಡ್ಬೋದು, ಅವರ ಸಪೋರ್ಟ್ ಇಶ್ಯೂಸ್ ಏನೇನಿದೆ ಅದನ್ನೆಲ್ಲ ಸಾಲ್ವ್ ಮಾಡ್ಬೋದು, ಅಥವಾ ಸೇಲ್ಸ್ ಹೋಗ್ಬೋದು. ಸೊ ಈ ತರ ಹಲವಾರು ಕೋರ್ಸಸ್ ಇದೆ. ಆಮೇಲೆ ಎಸ್ಪೆಷಲಿ ಇವಾಗೆಲ್ಲ ಆನ್ಲೈನ್ ಕೋರ್ಸಸ್ ಇರೋದ್ರಿಂದ ನನ್ನ ಪ್ರಕಾರ ನೀವುಗಳು ಸಾಕಷ್ಟು ಆನ್ಲೈನ್ ಕೋರ್ಸಸ್, ಎಷ್ಟೊಂದು ಫ್ರೀ ಕೋರ್ಸಸ್ ಕೂಡ ಇದೆ ಆನ್ಲೈನ್ ಅಲ್ಲಿ, ಅದನ್ನೆಲ್ಲ ತಗೋಬಹುದು. ಆಮೇಲೆ ಈ ಪ್ರೋಗ್ರಾಮಿಂಗ್ ಇರೋರಿಗೆ ಎಷ್ಟೊಂದು ಆನ್ಲೈನ್ ಅಲ್ಲಿ ಹ್ಯಾಕಥಾನ್ಸ್ ಅಂತ ಬರ್ತಾ ಇರುತ್ತೆ. ಅಂದ್ರೆ ಪ್ರೋಗ್ರಾಮಿಂಗ್ ಚಾಲೆಂಜ್ ಕೊಡ್ತಾರೆ, ನಾವು ಒಂಥರ ಅದನ್ನ ಸ್ಪೋರ್ಟ್ಸ್, ಒಂದು ಆಟದ ರೀತಿ ಅದನ್ನ ಪ್ರೋಗ್ರಾಮ್ ಮಾಡಿ ಅದನ್ನ ಸಾಲ್ವ್ ಮಾಡುವಂತ ಇದು. ಸೊ ನನ್ನ ಪ್ರಕಾರ ನೀವು ಯಾವುದೇ ಮಾಡಿದ್ರು ಯಾವ್ದಾದ್ರು ಈ ಫಾರ್ಮಲ್ ಎಜುಕೇಶನ್ ಮಾಡ್ಕೋಬಹುದು. ಆಮೇಲೆ ನಂದು ಸಜೆಷನ್ ಏನು ಅಂದ್ರೆ ಟ್ರೈ ಟು ಡೂ ಸಮ್ ರಿಯಲ್ ಲೈಫ್ ಪ್ರಾಜೆಕ್ಟ್ಸ್. ಇಂಟರ್ನ್ಶಿಪ್ ಮಾಡೋದು ನೋಡಿ, ಇವಾಗ ನಿಮ್ಗೆ ಗೊತ್ತಿರೋರ ಹತ್ರ ಸರ್ ನಾನು ಇಂಟರ್ನ್ಶಿಪ್ ಮಾಡ್ಬೋದಾ, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಈ ಕ್ಷೇತ್ರದಲ್ಲಿ. ಸರ್, ಇಷ್ಟೊಂದು ಆಪ್ಷನ್ಸ್ ಇರೋ ಈ ಸೆಕ್ಟರ್ ನಲ್ಲಿ ಇರೋ 3 ಚಾಲೆಂಜಸ್ ಅಂದ್ರೆ ನಿಮ್ ಪ್ರಕಾರ ಏನು? 3 ಚಾಲೆಂಜಸ್ ಅಂದ್ರೆ ಇವಾಗ ನೋಡಿ, ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಇವಾಗ ಸುಮಾರು ನನ್ನ ಪ್ರಕಾರ 75-80 ಲಕ್ಷ ಗ್ರಾಜುಯೇಟ್ಸ್ ಬರ್ತಾರೆ, ಅದರಲ್ಲಿ ಒಂದು 15 ಲಕ್ಷ ಇಂಜಿನಿಯರ್ಸೇ ಬರ್ತಾರೆ. ಬಟ್ ಏನು ಆಗಿದೆ ಅಂದ್ರೆ ಇಂಡಸ್ಟ್ರಿಗೆ ಸ್ಕಿಲ್ಸ್ ಗ್ಯಾಪ್ ಇದೆ. ನಾವು ಎಜುಕೇಶನ್, ವಿದ್ಯಾಭ್ಯಾಸದಲ್ಲಿ ಏನೇನು ಕಲ್ತಿರ್ತೀವಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಥಿಯರಿಟಿಕಲ್ ಆಗಿರುತ್ತೆ, ಬಟ್ ಇಂಡಸ್ಟ್ರಿಗೆ ಬಂದಾಗ ಲಾಟ್ ಆಫ್ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು. ಸೊ ದಿಸ್ ಇಸ್ ಅ ಹ್ಯೂಜ್ ಚಾಲೆಂಜ್. ಇಷ್ಟೊಂದು ಜನ ಗ್ರಾಜುಯೇಟ್ ಆಗಿ ಬಂದ್ರು ಕೂಡ ಅವ್ರಿಗೆಲ್ರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ.
ಆದ್ರಿಂದ ನಾನು ಹೇಳಿದ ಹಾಗೆ ಸಾಕಷ್ಟು ರಿಯಲ್ ಲೈಫ್ ಪ್ರಾಜೆಕ್ಟ್ಸು ಅಥವಾ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್ ತಗೋಬಹುದು. ಇದಕ್ಕೆ ಸರ್ಕಾರದಿಂದಲೂ ಇವಾಗ ಸಾಕಷ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಿಂದ, ಆಮೇಲೆ ಕೇಂದ್ರ ಸರ್ಕಾರದಿಂದ ಸ್ಕಿಲ್ಸ್ ಇಂಡಿಯಾ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ಆಮೇಲೆ ಕರ್ನಾಟಕ ಸರ್ಕಾರದ್ದು ಒಂದು ಇದಿದೆ, ಯುವ ಯೋಗ ಅಂತ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ಅವರು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ, IT ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಈ ಚಾಲೆಂಜ್ ಒಂದು ಅದೇ ಸ್ಕಿಲ್ಸ್ ಗ್ಯಾಪ್ ಇದೆ. ಕೋಡಿಂಗ್ ಬರೋದಿಲ್ಲ ಈವನ್ ಇಂಜಿನಿಯರ್ಸ್ ಆಗಿದ್ರು, ಅದು ಈಸಿ ಕಲ್ತ್ಕೊಳ್ಳೋದಕ್ಕೆ ಅದು ಮಾಡ್ಬೋದು. ಆಮೇಲೆ ಇನ್ನೊಂದು ಗ್ಯಾಪ್ ಅಂದ್ರೆ ಕಮ್ಯುನಿಕೇಶನ್, ಎಸ್ಪೆಷಲಿ ನಮ್ಮ ರೂರಲ್ ಗ್ರಾಮಾಂತರ ಪ್ರದೇಶದಿಂದ ಬಂದ ವಿದ್ಯಾರ್ಥಿಗಳಿಗೆ ಫ್ಲೂಯೆಂಟ್ ಇಂಗ್ಲಿಷ್ ಮೇಲೆ ಮಾತಾಡ್ಲಿಕ್ಕೆ ಸ್ವಲ್ಪ ಇನ್ನೂ ಹಿಂಜರಿತಾರೆ. ಅದು ಕೂಡ ಸುಮಾರು ಒಂದು 2-3 ತಿಂಗಳು ಕೋರ್ಸ್ ತಗೊಂಡು ಮಾತಾಡಿ ಒಂದು ಆತ್ಮಸ್ಥೈರ್ಯದಿಂದ ಬಂದ್ರೆ, ಇವೆರಡನ್ನ ದಾಟಿದ್ರೆ ಆ ಚಾಲೆಂಜಸ್ ನ ಈಸಿಯಾಗಿ ನಾವು ಸರಿ ಮಾಡ್ಕೋಬಹುದು. ಆಪರ್ಚುನಿಟೀಸ್ ಅಂತೂ ತುಂಬಾ ಜಾಸ್ತಿ ಇದೆ. ಪ್ಯಾಷನ್ ಇದ್ದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ಹೇಳ್ತೀರಾ? ಹೌದು ಸರ್, ಈ ಸೆಕ್ಟರ್ ನಲ್ಲಿ ಹಾಗಾದ್ರೆ ಮಹಿಳೆಯರು ಅಥವಾ ಅಂಗವಿಕಲರಿಗೆ ಏನ್ ಆಪರ್ಚುನಿಟೀಸ್ ಇದೆ? ನೋಡಿ, ಮಹಿಳೆಯರಿಗೆ ವಾಸುದೇವ್ರೆ, ಈ ಕ್ಷೇತ್ರದಲ್ಲಿ ಸಿನ್ಸ್ ದಿಸ್ ಇಸ್ ಎ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ, ಇದನ್ನೇನ್ ಫಿಸಿಕಲ್ ತುಂಬಾ ಶ್ರಮ ವಹಿಸಿ ಕೆಲಸ ಮಾಡುವಂತ ಇದಲ್ಲ, ಮೇನ್ಲಿ ಬ್ರೈನ್ ಪವರ್, ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ಅದರಿಂದ ಇಲ್ಲಿ ಪುರುಷರು ಮಹಿಳೆಯರು ಅಂತ ಏನು ವ್ಯತ್ಯಾಸ ಬರೋದೇ ಇಲ್ಲ. ಇನ್ಫ್ಯಾಕ್ಟ್ ಮಹಿಳೆಯರು ಇದರಲ್ಲಿ ವೇಗವಾಗಿ ಮುನ್ನಡೆತಿದ್ದಾರೆ. ಸುಮಾರು ಈ ಇಂಡಸ್ಟ್ರಿಯಲ್ಲಿ ನೋಡ್ತಾ ಹೋದ್ರೆ 35% ಮಹಿಳೆಯರೇ ಇದ್ದಾರೆ. ಆಮೇಲೆ ಹಾಗೆ ನೋಡಕ್ ಹೋದ್ರೆ ಇವಾಗ ನೀವು ಭಾರತ ದೇಶದಲ್ಲೇ ತಗೊಳ್ಳಿ, ಮೇಜರ್ ಕಂಪ್ನೀಸ್ ಇವಾಗ ಆಕ್ಸೆಂಚರ್ ಇರ್ಬೋದು ಅಥವಾ HP ಅಥವಾ IBM ಎಲ್ಲ ಟಾಪ್ ಪೋಸ್ಟ್ ಅಲ್ಲಿ ಮಹಿಳೆಯರೇ ಇದ್ದಾರೆ. ಸೊ ಮಹಿಳೆಯರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಇದೆ ಈ ಇಂಡಸ್ಟ್ರಿಲಿ. ಇನ್ನು ಮುಂದೆ ಹೋಗ್ತಾ ಮಹಿಳೆಯರು ಜಾಸ್ತಿ ಮಾಡ್ಬೋದು. ಯಾಕಂದ್ರೆ ಈ IT ಕ್ಷೇತ್ರದಲ್ಲಿ ಒಂದು ಅಡ್ವಾಂಟೇಜ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂತ ಆಪ್ಷನ್ ಇರುತ್ತೆ. ಅದರಿಂದ ಮಹಿಳೆಯರಿಗೂ ತುಂಬಾ ಅನುಕೂಲ ಆಗತ್ತೆ. ಅಯ್ಯೋ ಎಲ್ಲೋ ಟ್ರಾಫಿಕ್ ಅಲ್ಲಿ ಹೋಗಿ ಕೆಲಸ ಮಾಡಿ ಬರೋ ಒಂದು ತೊಂದರೆ ಎಲ್ಲ ಇರೋದಿಲ್ಲ. ಇನ್ನು ಅಂಗವಿಕಲರಿಗೆ ಬರಬೇಕು ಅಂತಿದ್ರೆ, ಲೆಟ್ಸ್ ಸೇ ಇಫ್ ಸಮ್ವನ್ ಇಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಅಗೇನ್ ಈ ಕ್ಷೇತ್ರದಲ್ಲಿ ನೀವು ಯಾವುದೇ ಪ್ರೋಗ್ರಾಮಿಂಗ್ ಮಾಡ್ಬೋದು, ಟೆಸ್ಟಿಂಗ್ ಮಾಡ್ಬೋದು, ಡಿಸೈನ್ ಮಾಡ್ಬೋದು, ಬಿಸ್ನೆಸ್ ಅನಲಿಸ್ಟ್ ಆಗ್ಬೋದು. ನೀವು ಯಾವುದೇ ಕೆಲಸ ಮಾಡ್ಲಿಕ್ಕೆ ಏನೂ ತೊಂದರೆ ಆಗಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಕಂಪ್ನಿಗಳಲ್ಲೂ ಇವಾಗ ಫಿಸಿಕಲಿ ಡಿಸೇಬಲ್ಡ್ ಪೀಪಲ್ ನ ಇಟ್ಕೊಂಡಿದ್ದಾರೆ ಸಾಕಷ್ಟು. ಸುಮಾರು ನನ್ನ ಪ್ರಕಾರ 1.5 to 1% ಉದ್ಯೋಗಿಗಳು ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ. ಆಮೇಲೆ ಇವಾಗ ಎಲ್ಲ ಕಂಪ್ನಿಗಳಲ್ಲೂ ಕೂಡ ಫಿಸಿಕಲಿ ಅವ್ರ ಫೆಸಿಲಿಟೀಸ್ನೆಲ್ಲ ಡಿಸೇಬಲ್ ಫ್ರೆಂಡ್ಲಿ ಮಾಡ್ತಿದ್ದಾರೆ. ಸೊ ಆ ತರ ಇರೋದ್ರಿಂದ ಯಾವುದೇ ಒಂದು ತೊಂದರೆ ಇರೋದಿಲ್ಲ ಅವ್ರಿಗಳಿಗೂ ಕೂಡ ಈ IT ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಿಕ್ಕೆ. ಗಾಟ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು. ರ್ಯಾಪಿಡ್ ಫೈರ್ ಇಲ್ಲಿಗೆ ಮುಗೀತು. Moving on to the next section, this is the myth busting session. So given an opportunity, nimge ee sector ಬಗ್ಗೆ ಇರೋ ಒಂದು myth ಯಾವುದು, and that why do you want to bust it? ಒಂದು ಮಿತ್ ಏನಪ್ಪಾ ಅಂದ್ರೆ, ನಾನು ಸಾಕಷ್ಟು ವಿದ್ಯಾರ್ಥಿಗಳ ಜೊತೆ ಒಡನಾಟ ಮಾಡಿದೀನಿ, ಹಲವಾರು NGOs ಥ್ರೂ. ಅವ್ರಿಗೆಲ್ಲ ಏನು ಅಂದ್ರೆ, IT ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ನಾವು ತುಂಬಾ ಒಂಥರ ಹೈಫೈ ಆಗಿರ್ಬೇಕು, ಏನೋ ಒಂದು ಸೈಂಟಿಸ್ಟ್ ತರ ಹೈ IQ ಇರಬೇಕು ಅಂತೆಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಅದೊಂದು ತಪ್ಪು ಕಲ್ಪನೆ. ಅಫ್ಕೋರ್ಸ್ ಬೇಸಿಕ್ ಫೌಂಡೇಶನಲ್ ಸ್ಕಿಲ್ಸ್ ಇರಬೇಕು. ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು. ಪ್ರೋಗ್ರಾಮಿಂಗ್ ಕಲಿಯೋದು ಸುಲಭ. ಅಗೇನ್ ಪ್ರೋಗ್ರಾಮಿಂಗ್ ಅಂದ್ರೆ ಕೆಲವರು ಅಯ್ಯೋ ತುಂಬಾ ಏನೋ ತಲೆ ಕೆಡೋ ವಿಷಯ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ, ಪ್ರೋಗ್ರಾಮಿಂಗ್ ಅಲ್ಲೂ ಹಲವಾರು ಒಂಥರ ಶ್ರೇಣಿಗಳಿದೆ. ಸಿಂಪಲ್ ಇಂದ ಹಿಡಿದು ಮೀಡಿಯಮ್, ಕಾಂಪ್ಲೆಕ್ಸ್ ಅವೆಲ್ಲ ಇದೆ. ಸೊ ನೀವು ಅದ್ರ ಬಗ್ಗೆ ತುಂಬಾ ಇದನ್ನೇನೋ ಒಂದು ಯಾರೋ ಸೈಂಟಿಸ್ಟ್ ಮಾಡೋ ಕೆಲಸ ಅನ್ಕೋಬೇಡಿ. ಪ್ರೋಗ್ರಾಮಿಂಗ್ ಕಲ್ತ್ಕೊಳ್ಳಿ. ಅಥವಾ ನಿಮಗೆ ಪ್ರೋಗ್ರಾಮಿಂಗ್ ಇಷ್ಟ ಇಲ್ಲ ಅಂದ್ರೆ, ಇನ್ನೊಂದು ತಪ್ಪು ಕಲ್ಪನೆ ಜನರಲ್ಲಿ ಏನಿದೆ ಅಂದ್ರೆ, ಪ್ರೋಗ್ರಾಮಿಂಗ್ ಗೊತ್ತಿಲ್ಲ ಅಂದ್ರೆ IT ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲ ಅನ್ಕೊಂಡಿದ್ದಾರೆ. ಅದು ತುಂಬಾ ತಪ್ಪು. ನಾನ್ ಮೇಲೆ ಹೇಳ್ದಂಗೆ ಪ್ರೋಗ್ರಾಮಿಂಗ್ ಬಿಟ್ರೆ ಇನ್ನೂ ಒಂದು 50% ನಾನ್ ಪ್ರೋಗ್ರಾಮಿಂಗ್ ಎಷ್ಟೊಂದು ಉದ್ಯೋಗಗಳಿದೆ. ಸೊ ನಿಮ್ಗೂ ಪ್ರೋಗ್ರಾಮಿಂಗ್ ಅಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆ ಇವಾಗ ಡಿಸೈನು ಅಥವಾ ಟೆಸ್ಟಿಂಗು ಅಥವಾ ಹಾರ್ಡ್ವೇರು ಅಥವಾ ಸೈಬರ್ ಸೆಕ್ಯೂರಿಟಿ ಅದರಲ್ಲೆಲ್ಲ ನೀವು ಅಥವಾ ಬಿಸ್ನೆಸ್ ಅನಲಿಸ್ಟ್ ಆಗಿ ಉದ್ಯೋಗ ಕ್ಷೇತ್ರದಲ್ಲಿಸ್ಕೋಬಹುದು. ಸೊ ದಯವಿಟ್ಟು ಇವೆರಡು ತಪ್ಪು ಕಲ್ಪನೆಗಳನ್ನ ಬಿಟ್ಬಿಡಿ. ಆಮೇಲೆ ದಿಸ್ ಸೆಕ್ಟರ್ ವೆಲ್ಕಮ್ಸ್ ಎವ್ರಿ ಒನ್. ಆಯ್ತಾ?
ನಮ್ಮ ದೇಶದಲ್ಲಿ ತುಂಬಾ ಯುವ ಜನತೆ ಬೇಕು, ಸ್ಕಿಲ್ಸ್ ಗ್ಯಾಪ್ ತುಂಬಾ ಇದೆ. ಅದನ್ನ ನಾವು ಬ್ರಿಡ್ಜ್ ಮಾಡಕ್ಕೆ ಇಂಡಸ್ಟ್ರಿಯಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಸಾಕಷ್ಟು ಶ್ರಮ ಪಡ್ತಿದ್ದಾರೆ ಎಲ್ರೂ. ನನ್ನ ಪ್ರಕಾರ ಏನು ಅಂದ್ರೆ ವಿದ್ಯಾರ್ಥಿಗಳು ಕೂಡ ಏನೇನು ಆಪರ್ಚುನಿಟೀಸ್ ಇದೆ ಅಂತ ಚೆನ್ನಾಗಿ ತಿಳ್ಕೊಂಡು ಅದ್ರ ಬಗ್ಗೆ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು ಬಂದ್ರೆ ನಿಮ್ಮ ಜೀವನನೂ ಒಂಥರ ಚೆನ್ನಾಗಿರುತ್ತೆ, ಭಾರತಕ್ಕೂ ತುಂಬಾ ಒಂದು ಒಳ್ಳೆ ಕಾಣಿಕೆ ಕೊಟ್ಟಂಗೆ ಆಗುತ್ತೆ. ಥ್ಯಾಂಕ್ ಯು ಸರ್. ಒಂದ್ ವಿಷಯದಲ್ಲೂ ಏನೇನ್ ಸ್ಕಿಲ್ಸ್ ಬೇಕು ಅಂತ ಮಾತಾಡಿದೀವಿ. ದಿಸ್ ಬ್ರಿಂಗ್ಸ್ ಮೀ ಟು ದ ನೆಕ್ಸ್ಟ್ ಸೆಕ್ಷನ್. ಒಂದ್ ಸಾಫ್ಟ್ ಸ್ಕಿಲ್ ಆಫ್ ದ ಡೇ ಫಾರ್ ದಿಸ್ ಸೆಕ್ಟರ್ ಅಂದ್ರೆ ನಿಮ್ ಪ್ರಕಾರ ಯಾವುದು? ಸಾಫ್ಟ್ ಸ್ಕಿಲ್ಸ್ ಆಫ್ ದಿ ಡೇ ಅಂತ ಹೇಳಿದ್ರೆ ನನ್ನ ಪ್ರಕಾರ ಮೇ ಬಿ ಇಂಟರ್ಪರ್ಸನಲ್ ಸ್ಕಿಲ್ಸ್, ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್. ಯಾಕಂದ್ರೆ ದಿಸ್ ಈಸ್ ಎ ಪೀಪಲ್ ಇಂಟೆನ್ಸಿವ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ನಾವು. ಏನೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಹಲವಾರು ಜನರ ಸಹಕಾರ ಇರಬೇಕು, ಆಮೇಲೆ ಕಸ್ಟಮರ್ ಜೊತೆ ಒಂದು ಮಾತನಾಡೋ ಒಂದು ಇದಿರಬೇಕು. ಸೊ ಎಲ್ಲ ಕಡೆ ನಾವು ಮಾತನಾಡೋ ಒಂದು ಕಮ್ಯುನಿಕೇಶನ್ನು, ಇಂಟರ್ಪರ್ಸನಲ್ ಸ್ಕಿಲ್ಸು ಅದಿದ್ರೆ ಸಾಫ್ಟ್ ಸ್ಕಿಲ್ ಅಲ್ಲಿ ಅದು ತುಂಬಾ ಉತ್ತಮ. ನಂಬರ್ 1 ನೀವು ಕೇಳಿದ್ರಿ ಒಂದು, ಬಟ್ ಇನ್ನೊಂದು ಹೇಳ್ತೀನಿ. ಇನ್ನೊಂದೇನು ಅಂದ್ರೆ ಇಂಡಸ್ಟ್ರಿಯಲ್ ಟೆಕ್ನಾಲಜಿ ಆಮೇಲೆ ಎಲ್ಲ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ನಾನು ಹೇಳ್ದಾಗ 15 ವರ್ಷದಲ್ಲಿ ಸಾಕಷ್ಟು ಚೇಂಜ್ ಆಗಿದೆ, ಇನ್ನು 15 ವರ್ಷದಲ್ಲಿ 20 ವರ್ಷದಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಕಲಿಕೆ ಅನ್ನೋದು ನಿರಂತರ ಒಂಥರ. ನಾನು ಏನೇನು ಇವಾಗ 10 ವರ್ಷದಿಂದ ಕಲ್ತಿದ್ನೋ ಅದು ಇವಾಗ ಉಪಯೋಗಕ್ಕಿಲ್ಲ. ಸೊ ಎವ್ರಿ ಡೇ ನಮಗೆ ಕಲಿಯೋ ಒಂದು ಉತ್ಸಾಹ ಇರಬೇಕು, ಹುಮ್ಮಸ್ ಇರಬೇಕು. ಇವೆರಡು ನಿಮಗಿದ್ರೆ ಸಾಫ್ಟ್ ಸ್ಕಿಲ್ ಅಲ್ಲಿ ನೀವು ತುಂಬಾ ಮೇಲಕ್ಕೆ ಬರ್ತೀರಾ ಈ ಕ್ಷೇತ್ರದಲ್ಲಿ. ಸೊ ಇಂಟರ್ಪರ್ಸನಲ್ ಸ್ಕಿಲ್ಸ್ ಅಂಡ್ ಕೀಪಿಂಗ್ ಯೋರ್ ಸೆಲ್ಫ್ ಅಪ್ ಟು ಡೇಟ್ ಇಸ್ ದ ಕೀ ಅಂತ ಹೇಳ್ತಿದ್ದೆ. ಹೌದು. ಥ್ಯಾಂಕ್ ಯು ಸರ್. ಸರ್, ಇವತ್ ನೀವು ಹೇಳಿದ ಇನ್ಫಾರ್ಮೇಶನ್ ತುಂಬಾನೇ ಜಾಸ್ತಿ ಅಂಡ್ ಎಲ್ಲಾರು ಅರ್ಥ ಮಾಡ್ಕೊಂತಿದ್ದಾರೆ ಅಂತ ಅನ್ಕೊಂತಿದ್ದೀನಿ. ಇವಾಗ ನಿಮ್ಮ ಮಾತುಗಳನ್ನ ಕೇಳಿ ಇನ್ಸ್ಪೈರ್ ಆಗಿರೋ ನಮ್ಮ ಯಂಗ್ ವೀಕ್ಷಕರಿಗೆ ನಿಮ್ಮ ಅಡ್ವೈಸ್ ಏನಾಗಿದೆ? ನನ್ನ ಅಡ್ವೈಸ್ ಏನು ಅಂದ್ರೆ, ನೀವೆಲ್ಲ ಸಾಕಷ್ಟು ಉತ್ಸಾಹ ಕೊಟ್ಟು ಇದನ್ನ ಕೇಳ್ತಿದ್ದೀರಾ. ಇದು ಸಿಕ್ಕಾಬಟ್ಟೆ ಗ್ರೋಯಿಂಗ್ ಇಂಡಸ್ಟ್ರಿ, ಭಾರತದಲ್ಲೇ ಅಲ್ಲ ವಿಶ್ವದಲ್ಲಿ ಕೂಡ. ನೋಡಿ, ವಿಶ್ವದ ಸುಮಾರು ಒಂದು 5,000 ಕಂಪನಿಗಳು ಭಾರತದಲ್ಲಿ ಬ್ರಾಂಚಸ್ ಇಟ್ಟಿವೆ. ಯಾಕಂದ್ರೆ ಎಲ್ಲ ಕಡೆ ಈ ಡಿಜಿಟಲ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ IT ಸೆಕ್ಟರ್ಗೆ ತುಂಬಾ ಕಡಿಮೆ ಜನರಿದ್ದಾರೆ. ಸೊ ಇವಾಗ ಇದು ಭಾರತಕ್ಕೆ ಒಂದು ಒಳ್ಳೆ ಅವಕಾಶ. ಸೊ ಈ ಡಿಜಿಟಲ್ ಎಕಾನಮಿಕ್ ಬನ್ನಿ, ನಿಮ್ಮ ಕೆರಿಯರ್ ಕೂಡ, ನಿಮ್ಮ ಜೀವನ ತುಂಬಾ ಒಂಥರ ಸಫಲವಾಗಿ ವೇಗವಾಗಿ ಬೆಳೆಯುತ್ತೆ. ಆಮೇಲೆ ಅದೇ ತರ ನಾವು ಇದು ಮೇನ್ಲಿ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಆದ್ರಿಂದ ಏನೋ ಅದು ಒಂದು ದೇಶಕ್ಕೆ ಒಂದು ಸೇವೆ ಸಲ್ಲಿಸಿದಂಗೆ ಕೂಡ ಆಗತ್ತೆ ಈ ಕ್ಷೇತ್ರಕ್ಕೆ ಬಂದ್ರೆ. ಆಮೇಲಿಂದ ನಾನೇನು ಹೇಳೋದು ಅಂದ್ರೆ, ನೀವು ಇದಕ್ಕೆ ಬಂದ್ಮೇಲೆ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಇಂಟರ್ನ್ಶಿಪ್ಸ್, ಅಂದ್ರೆ ರಿಯಲ್ ಲೈಫ್ ಪ್ರಾಜೆಕ್ಟ್ಸ್ ನ ಆದಷ್ಟು ಮಾಡಿ. ತುಂಬಾ ಚಿಕ್ಕದಿರ್ಬೋದು, ಕಾಲೇಜಲ್ಲೇ ಇರ್ಬೋದು, ಅಥವಾ ನೀವು ಮಾಡೋ ಒಂದು ಸೊಸೈಟಿಲೇ ಇರ್ಬೋದು, ಎಷ್ಟಾದ್ರೂ ಪರವಾಗಿಲ್ಲ. ರಿಯಲ್ ವರ್ಲ್ಡ್ ಜೊತೆ ಹೆಂಗೆ IT ಬೆಸೆದ್ಕೊಂಡಿದೆ ಅನ್ನೋದು ತಿಳ್ಕೊತಾ ಬನ್ನಿ ಪ್ರತಿ ವರ್ಷ. ಅದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಬರೀ ಥಿಯರಿಟಿಕಲ್ ಮಾತ್ರ ನಿಮ್ಮ ನಾಲೆಡ್ಜ್ನ, ಜ್ಞಾನವನ್ನು ಮೀಸಲಿಡಬೇಡಿ. ಪ್ರಾಕ್ಟಿಕಲ್ ಆದಷ್ಟು ಕಲಿತಾ ಬನ್ನಿ ನೀವು ಕೋರ್ಸ್ ಮಾಡ್ತಿರೋ ಹಾಗೆ. ಸೊ ಅದ್ ಮಾಡಿದ್ರೆ ತುಂಬಾ ಡಿಮಾಂಡ್ ಇದೆ ಈ ಕ್ಷೇತ್ರದಲ್ಲಿ. ಸೊ ಎಲ್ರಿಗೂ ಈ ಕ್ಷೇತ್ರಕ್ಕೆ ಬಂದ್ರೆ ತುಂಬಾ ಉಪಯೋಗ ಆಗುತ್ತೆ, ದೇಶಕ್ಕೂ ಉಪಯೋಗ ಆಗುತ್ತೆ. So mixing the right theoretical skills with the practical knowledge is what you're suggesting. Yes. Thank you so much, sir. I thoroughly enjoyed having this conversation with you. Thank you, ವಾಸವಿ. ನನಗೂ ಈ ಅವಕಾಶ ಮಾಡಿಸ್ಕೊಟ್ಟಕ್ಕಾಗಿ ತುಂಬಾ ಧನ್ಯವಾದಗಳು. ವೆರಿ ಗ್ರೇಟ್ಫುಲ್ ಟು ಬೋತ್ UNDP and Head High Foundation. ದತ್ತಾತ್ರಿ ಅವರಿಂದ ಇವತ್ತು ನಾವು ಎಷ್ಟೋ ವಿಷಯಗಳನ್ನ IT ಸೆಕ್ಟರ್ ಬಗ್ಗೆ ಕಲ್ತಿದ್ದೀವಿ. ಆದ್ರೆ ಈ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡೋ ಒಂದು ಯಂಗ್ ಪರ್ಸನ್ ಇಂದಾನೆ ಈ ಸೆಕ್ಟರ್ ಬಗ್ಗೆ ಕೇಳೋಣ ಬನ್ನಿ. ನನ್ನ ಹೆಸರು ವಿಜಯ್ P ಅಂತ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ. ನಾನು ಇವಾಗ ನನ್ನ ವಯಸ್ಸು 24 ಆ್ಯಂಡ್ ನಾನು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನನ್ನ ಕಂಪನಿ ಹೆಸರು ಬಂದು ಇನ್ಫ್ಲೆಕ್ಷನ್ ಟೆಕ್ನಾಲಜೀಸ್ ಅಂತ. ನಾನು IT ಫೀಲ್ಡ್ ಚೂಸ್ ಮಾಡೋಕ್ಕೆ ಮೇನ್ ಒಂದು ರೀಸನ್ ಅಂದರೆ, ನಾನು ಇರೋ ಪ್ಲೇಸ್ ಈಸ್ ದ ಮೇನ್ ರೀಸನ್. ಬಿಕಾಸ್ ನಾನು ಬೆಂಗಳೂರಿನಲ್ಲಿ ಇವಾಗ IT ಅದನ್ನು ನಾವು ಬೆಂಗಳೂರಿನ IT ಹಬ್ ಅಂತಲೂ ಕರಿತೀವಿ. ಇಟ್ಸ್ ಬಿಕಾಸ್ ಲಾಟ್ ಆಫ್ ಸಾಫ್ಟ್ವೇರ್ ಕಂಪನೀಸ್ ಅರೌಂಡ್ ಯು. IT ಕಂಪನೀಸ್ ಆರ್ ಲೈಕ್, ನನ್ಗೆ ಗೊತ್ತಿರೋ ಪ್ರಕಾರ ಫ್ಯೂಚರ್ ಇಸ್ ಎವ್ರಿಥಿಂಗ್ ಅಬೌಟ್ ದ IT ಥಿಂಗ್, ದ ಟೆಕ್ನಾಲಜಿ ಅಲ್ಲ. ಸೊ ಐ ಥಿಂಕ್ ಇದರಲ್ಲಿ ಫ್ಯೂಚರ್ ಚೆನ್ನಾಗಿದೆ ಆ್ಯಂಡ್ ಐ ಹ್ಯಾವ್ ಸ್ಕಿಲ್ಸ್
ಆ್ಯಂಡ್ ಐ ಹ್ಯಾವ್ ಇಂಟ್ರೆಸ್ಟ್ ಟು ಲರ್ನ್. ನಾನು ಸರ್ವೈವ್ ಆಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ನಲ್ಲಿ ನಾನು ಈ ಫೀಲ್ಡಿಗೆ ಬಂದಿದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ 1 year ಕೆಲಸ ಮಾಡಿದ್ದೀನಿ. ನನ್ನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಸ್ ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಬಟ್ ಸ್ಟಿಲ್ ನಾನು ಈ IT ಫೀಲ್ಡ್ ಯಾಕೆ ತೆಗೆದೆ ಅಂದರೆ ಅದೇ ನನಗೆ ಇಂಟ್ರೆಸ್ಟ್ ಭಾಳ ಜಾಸ್ತಿ ಆಗ್ತಿತ್ತು. ಅಟ್ ಇನಿಷಿಯಲ್ ಸ್ಟೇಜಸ್ ಆಫ್ ಮೈ ಲೈಫ್ ಐ ಡಿಡ್ಂಟ್ ನೋ IT is like such an addictive thing where people get so very deep in that, and ಅದು ತುಂಬ ನಿಮ್ಗೆ ಇಂಟ್ರೆಸ್ಟ್, you'll feel it from your bottom of your heart that yeah, this is what you have to do, this is where you belong ಅಂತ. So even though I did mechanical engineering, ನಾನು IT-ನೇ ಪ್ರಿಫರ್ ಮಾಡಿ, and it's also my first job after mechanical engineering. ನನ್ನ ಲೈಫ್ನಲ್ಲಿ ದ ಮೇನ್ ಪಾರ್ಟ್ ಇಸ್ ಎಜುಕೇಷನ್ ಇಸ್ ಆಲ್ಸೋ ಒಂದು ಇಂಪಾರ್ಟೆಂಟ್ ರೀಸನ್ನು. ಬಟ್ ಮೋರ್ ದೆನ್ ದಟ್ ಇಸ್ ನಾವು ಜನ ಜೊತೆ ಹೆಂಗೆ ಮಿಂಗಲ್ ಆಗ್ತೀವಿ ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಲೈಫ್ ಅಂದರೆ ಏನು, ಯಾವ ಕೆಲಸ ನಿಮ್ಗೆ ಸೆಟ್ ಆಗುತ್ತೆ, ನೀವು ಎಲ್ಲಿ ಕರೆಕ್ಟಾಗಿ ಫಿಟ್ ಆಗ್ತೀರಾ ಅಂತ. ನಾನು ಈ ಕೆಲಸ ಚೇಂಜ್ ಆಗಾದ್ಮೇಲೆ ಮೈ ಲೈಫ್ ಇಸ್ ಲೈಕ್ ಟೋಟ್ಲಿ ಅ ಚೇಂಜ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಓದಿದ್ದೆ ಒಂದು, ಇವಾಗ ಕೆಲಸ ಮಾಡ್ತಿರೋದೇ ಒಂದು. ಬಟ್ ನಾನು 2 ಪಾರ್ಟು ಬೋರ್ ಆಗ್ತಾನೆ ಇಲ್ಲ. ನಾನು ಓದಿದ ಮೆಕ್ಯಾನಿಕಲ್ಲು, ಅದು ನನಗೆ ಇಷ್ಟ ಆಯಿತು. ನಾನು ಮಾಡ್ತಿರೋದು ಕೆಲಸ ಇವಾಗ IT ಕೋಡಿಂಗು, ಅದು ಇಷ್ಟ ಆಗುತ್ತೆ. ಮುಂದುವರಿತಾ ನಿಮಗೆ IT ಅಥವಾ IT ಎನೇಬಲ್ಡ್ ಸರ್ವಿಸಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯಲು ಚಾಟ್ ಬಾಕ್ಸ್ ಅಲ್ಲಿರೋ ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಕ್ ಮರಿಬೇಡಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲು ನಮ್ಮ ಕರಿಯರ್ ಗೈಡ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಲ್ಲದೆ ನಿಮಗೆ ಈ ಸೆಕ್ಟರ್ ಬಗ್ಗೆ ಎಲ್ಲ ಗೈಡೆನ್ಸ್ ಮತ್ತೆ ಸಪೋರ್ಟ್ ಅನ್ನು ಕೂಡ ಕೊಡ್ತಾರೆ. ಕೆಳಗಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮತ್ತೆ ರಿಸೋರ್ಸ್ ಅನ್ನು ನೋಡಕ್ ಮರಿಬೇಡಿ. ಇದರಿಂದ ನಿಮ್ಗೆ IT ಅಥವಾ IT ಎನೇಬಲ್ಡ್ ಸರ್ವಿಸಸ್ ಸೆಕ್ಟರ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಐ ಹೋಪ್ ಯು ಎಂಜಾಯ್ಡ್ ಸೀಯಿಂಗ್ ಇಟ್. ಟೇಕ್ ಕೇರ್. ಮತ್ತೆ ಸಿಗೋಣ. ಬಾಯ್ ಬಾಯ್.